ನಿನ್ ಧೈರ್ಯ ಮೆಚ್ಚಲೇಬೇಕು ಕಣೋ. ಸಿಟಿನೇ ರೂಲ್ ಮಾಡೋ ಆ ದೇಶಪಾಂಡೆ ಮಗಳಿಗೆ ಪ್ರಪೋಸ್ ಮಾಡಿದ್ಯಾ ಅಂದ್ರೆ ರಿಯಲಿ ಗ್ರೇಟ್ ಮಗ. ನೋಡೋ, ಪಾಸ್ಟ್ ಈಸ್ ಪಾಸ್ಟ್, ಚಾಪ್ಟರ್ ಕ್ಲೋಸ್. ಪ್ರಪೋಸ್ ಮಾಡಿದ್ದು ಆಯ್ತು, ಬಿಟ್ಟಿದ್ದು ಆಯ್ತು, ಬಿಟ್ಟಾಕೋ. ಅದಲ್ಲ ಗುರು, ಇಷ್ಟೆಲ್ಲ ಆದ್ರೂನು ಆ ದೇಶಪಾಂಡೆ ಯಾಕೆ ಸುಮ್ಮನಿದಾನೆ? ಹೌದಲ್ವಾ? ಅವನಲ್ಲಿ ಸುಮ್ನೆ ಇರ್ತಾನೆ. ನೋಡಲ್ಲಿ ಆ ಹುಡುಗಿ ತಂಟೆ ಹೋಗ್ಬೇಡ ಹೋಗ್ಬೇಡ ಅಂತ ಪಡ್ಕೊಂಡೆ. ಅವ್ರು ಬಂದಿರೋದು ನನಗೋಸ್ಕರ. ನಾನ್ ವಿಚಾರಿಸ್ಕೋತೀನಿ, ನೀವಿಲ್ಲಿಂದ ಕಳ್ಸ್ಕೊಳ್ರೋ. ಹಬ್ಬಾ, ನನ್ನ ಆಯುಸ್ ಕಟ್ಟಿದ್ಯಪ್ಪ. ಬೇಗ ಬಿಟ್ರು ಹೋಗೋಣ. ಬಿಟ್ಬಿಡು ಪ್ರೇಮ್. ಪ್ರೀತಿ ಯಾವಾಗ್ಲೂ ನಮಗ್ ಸಿಗ್ದಿರೋ ಜಾಗದಲ್ಲೇ ಅರಳೋದು. ಅದೇನ್ ಯಾರಿಗೂ ರಿಸರ್ವ್ ಅಂತ ಗೊತ್ತಿದ್ದು ಅದಕ್ ಕೈ ಚಾಚೋದು ವೇಸ್ಟ್ ಎಫರ್ಟ್ ಕಣೋ. ಅವಳ ಸೌಂದರ್ಯ ಐಶ್ವರ್ಯ ನೋಡಿದ್ರೆ ಅವಳು ನಮಗಿಂತ ಮೇಲ್ ಹಾರೋ ಹಕ್ಕಿ ಕಣೋ. ಸೊ ಆ ಬ್ಯೂಟಿ ನೋಡಿ ಈ ನೇಚರ್ ಗೊತ್ತೊಂದ್ ಗಾಡ್ ಗಿಫ್ಟ್ ಅನ್ಕೊಂಡು ಸುಮ್ನಾಗೋದೇ ಒಳ್ಳೇದು. ಹೌದು ಮಗ, ನನ್ ದೇಹ ಈಗಿದ್ರು ಜೀವದ ಮೇಲೆ ಭಯ ಜಾಸ್ತಿ ಕಣೋ. ಬೇರೆಯವ್ರ ಲವ್ ಮ್ಯಾರೇಜ್ ಮಾಡ್ಸಿ ಏಟ್ ತಿಂದು ತಿಂದು ನನ್ ದೇಹ ಬೆಂಡ ಆಗ್ಬಿಟ್ಟಿದೆ ಕಣೋ. ನಾವೆಲ್ರೂ ಏಟ್ ತಿಂದಾದ್ರೂ ನಿನ್ ಮದ್ವೆ ಮಾಡ್ಸೋಣ ಅನ್ಕೊಂಡ್ರೆ ಅವಳೇ ನಿನ್ ಲವ್ ಮಾಡೋ ಸ್ಥಿತಿಲಿಲ್ವಲ್ಲೋ. ಸಾಕ್ ಸುಮ್ನೆ ಇರೋ. ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಅವ್ನು ಸುಮ್ನೆ ಇದ್ದಾನೆ ಅಂತ ಬಾಯಿಗೆ ಬಂದಂಗ್ ಬಗಳ್ತಾನೆ ಇದ್ದೀರಾ. ಸರ್ಪದ ಕಾವಲಿದೆ ಅಂತ ತಾಳೆ ಹೋಗಿ ಆಸೆ ಪಡೋದು ತಪ್ಪೇನ್ರು? ಎಷ್ಟೋ ಪ್ರೇಮಿಗಳನ್ನ ಒಂದ್ ಮಾಡಿಸ್ತು ಅನ್ಕೊಂಡ್ರ ಇವನು. ಪ್ರೇಮ್, ನೀನ್ ಲವ್ ಮಾಡೋ ಮಗ, ಎಲ್ಲಾನು ಗೆಲ್ಲೋ ರಣಧೀರ ನೀನು. ಸ್ಟುಪಿಡ್, ಶಿ ಇಸ್ ಆಲ್ರೆಡಿ ಎಂಗೇಜ್ಡ್. ಸುಮ್ನೆ ಹೀಗೆ ಡಬ್ಬಾ ಎನ್ಕರೇಜ್ ಮಾಡ್ಬೇಡ. ಇವನ್ ಅವಳನ್ನ ಮರ್ಯಾದೆ ಒಳ್ಳೇದು. ಅವಳು ಮದ್ವೆ ಆಗಿದ್ರೆ ಮರ್ತ್ಬಿಡ್ಬೋದಾಗಿತ್ತು. ಆಗಿರೋದ್ ಬರೀ ಎಂಗೇಜ್ಮೆಂಟ್ ಮಾತ್ರ. ನಂದಿನಿ, ನಾನು ಐಶ್ವರ್ಯನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ವಾ? ನಮ್ ಫ್ರೆಂಡ್ಶಿಪ್ ಗಿಂತ ಜಾಸ್ತಿ ಕಣೋ. ಹೌದಲ್ವಾ? ನಿನಗ್ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು, ನನ್ನ ಫ್ರೆಂಡ್ಸಿಗೆ ಗೊತ್ತು. ಬಟ್ ಅವಳಿಗೆ ಗೊತ್ತಿಲ್ಲ. ನನ್ನ ಪ್ರೀತಿನ ಅವಳಿಗೆ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಇಲ್ಲ ಕಣೋ. ಥ್ಯಾಂಕ್ಸ್ ನಂದಿನಿ. I love you, I love you, I love you. ಐಶು, ಊಟ ಆಯ್ತಾ? ಇನ್ನೂ ಇಲ್ಲ ಬುದ್ಧಿ. ಯಾಕೆ? ಅಮ್ಮವರು ಕಾಲೇಜಿಂದ ಬಂದು ರೂಮ್ ಒಳಗೆ ಸೇರ್ಕೊಂಡವರು ಆಚೆನೆ ಬಂದಿಲ್ಲ ಬುದ್ಧಿ.
ಯಾಕಮ್ಮ ಇಶು ಊಟ ಮಾಡಿಲ್ಲ? ಬಾ ಊಟ ಮಾಡೋಣ. ನೋ ಡ್ಯಾಡ್, ನನಗ್ ಹಸ್ವಿಲ್ಲ. ವಾಯ್? ವಾಟ್ಸ್ ದ ಮ್ಯಾಟರ್? ಏನಿಲ್ಲ ಡ್ಯಾಡ್, ಸ್ವಲ್ಪ ಬೇಸರ ಅಷ್ಟೇ. ಯಾಕೆ? ಕಮ್ ಆನ್ ಟೆಲ್ ಮೀ. ಯಾವನೋ ರೋಗ್ ನನ್ ಕಾಲೇಜಿಗೆ ಬಂದು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ. ಎಷ್ಟು ಧೈರ್ಯ ಅವನ್ಗೆ? ಈ ಸಿಟಿಯಲ್ಲಿ ದೇಶಪಾಂಡೆ ಮಗಳಿಗೆ ಪ್ರಪೋಸ್ ಮಾಡೋ ಸೊಕ್ಕು ಯಾರಿಗೆ? ಯಾರಮ್ಮ ಅವನು? ಯಾವನೋ ಪ್ರೇಮ್ ಅಂತೆ, SJP ಕಾಲೇಜ್ ಸ್ಟೂಡೆಂಟ್. ನಿನ್ ಧೈರ್ಯ ಮೆಚ್ಚಲೇಬೇಕು ಕಣೋ. ಸಿಟಿನ ರೂಲ್ ಮಾಡೋ ಆ ದೇಶಪಾಂಡೆ ಮಗಳಿಗೆ ಪ್ರಪೋಸ್ ಮಾಡಿದ್ಯಾ ಅಂದ್ರೆ ರಿಯಲಿ ಗ್ರೇಟ್ ಮಗ. ನೋಡೋ, ಪಾಸ್ಟ್ ಈಸ್ ಪಾಸ್ಟ್, ಚಾಪ್ಟರ್ ಕ್ಲೋಸ್. ಪ್ರಪೋಸ್ ಮಾಡಿದ್ದು ಆಯ್ತು, ಬಿಟ್ಟಿದ್ದು ಆಯ್ತು. ಬಿಟ್ಟಾಕೋ. ಅದಲ್ಲ ಗುರು, ಇಷ್ಟೆಲ್ಲ ಆದ್ರೂನು ಆ ದೇಶಪಾಂಡೆ ಯಾಕೆ ಸುಮ್ಮನಿದಾನೆ? ಹೌದಲ್ವಾ? ಅವನಲ್ಲಿ ಸುಮ್ನೆ ಇರ್ತಾನೆ. ನೋಡಲ್ಲಿ ಆ ಹುಡುಗಿ ತಂಟೆ ಹೋಗ್ಬೇಡ ಹೋಗ್ಬೇಡ ಅಂತ ಪಡ್ಕೊಂಡೆ. ಅವ್ರು ಬಂದಿರೋದು ನನಗೋಸ್ಕರ. ನಾನ್ ವಿಚಾರಿಸ್ಕೋತೀನಿ, ನೀವಿಲ್ಲಿಂದ ಕಳ್ಸ್ಕೊಳ್ರೋ. ಹಬ್ಬಾ, ನನ್ನ ಆಯುಸ್ ಕಟ್ಟಿದ್ಯಪ್ಪ. ಬೇಗ ಬಂದ್ರು ಹೋಗೋಣ. ನಿಮ್ಮೆಲ್ಲರಿಗೆ ರೌಡಿ ಪಟ್ಟ, ಒಬ್ಬೊಬ್ಬರ ಮೇಲೆ ಲಕ್ಷಾಂತರ ರೂಪಾಯಿ ಮೇಂಟೆನೆನ್ಸ್, ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾ, ವೇಸ್ಟ್, ಎಲ್ಲ ವೇಸ್ಟ್. ನನ್ನ ಕಣ್ಣೆದುರಿಗೆ ನಿಮ್ಗೆಲ್ಲ ತದಕ್ ಹಾಕಿ ನಾಪತ್ತೆ ಆಗ್ಬಿಟ್ಟ. ನಾ ಅವನಿಗೆ ಭೇಟಿ ಆಗ್ಬೇಕು, ಕರ್ಕೊಂಡ್ ಬಾ. ಅಣ್ಣ, ನಾನು ನಾ ಹೇಳ್ದಷ್ಟು ಕೇಳು.